ಒಂದು ಶಾಂತ ಬೆಳಗಿನ ಜಾವ. ಗಂಗಾವತಿ ಗ್ರಾಮದಲ್ಲಿ ಕವಿಕುಪ್ತ ಕಂಠದಿಂದ ಹಾಡು ಹಾಡುವಂತೆ ಒಂದು ಮಗು ಮುದ್ದಾಗಿ ತಾಯಿ ಮಡಿಲಲ್ಲಿ ಹುಟ್ಟಿತು. ಅವನಿಗೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜು ಎಂದು ನಾಮಕರಣವಾಯಿತು. ಅವನ ಮನೆಗೆ ಧ್ವನಿಯ ದೇವತೆ ಬಂದು ಆಶೀರ್ವಾದ ಮಾಡಿದ್ದಂತೆ ಅಂದಿನಿಂದ ಅವನ ಕಂಠ ಶಕ್ತಿ ದಿವ್ಯ. ಹಳ್ಳಿಯ ಜಾತ್ರೆಗಳಲ್ಲೋ ಭಜನೆಗಳಲ್ಲಿ ಮಗನ ಹಾಡು ಕೇಳಿದವರು ಈ ಹುಡುಗ ದೊಡ್ಡವನು ಆಗುತ್ತಾನೆ ಎಂದು ಹೇಳುತ್ತಿದ್ದರಂತೆ. ಆಯಸ್ಸು 10 ವರ್ಷವಾದಾಗಲೇ ತಂದೆಯೊಂದಿಗೆ ನಾಟಕ ಟ್ರೂಪಿಗೆ ಸೇರಿದ ಮುತ್ತುರಾಜು ಹಂಗುಹವಾಲಿಗೆ ಬಡತನವನ್ನು ದಾಟಿ ಕಲೆಯ ಹುಣ್ಣಿಮೆ ಬೆಳಗಿಸಬೇಕೆಂಬ ಕನಸಿಗೆ ಕೈ ಹಾಕಿದ. ದಿನಗಳು ಬದಲಾದವು. ವೇದಿಕೆಯಿಂದ ಬೆಳ್ಳಿತೆರೆಯ ಕಡೆಗೆ ಅವನ ಪ್ರವಾಸ ಶುರುವಾಯಿತು. 1954ರಲ್ಲಿ ಬೆಡರ ಕಣ್ಣಪ್ಪ ಮೂಲಕ ಬೆಳ್ಳಿತೆರೆಯಲ್ಲಿ ಮುತ್ತುರಾಜು ಪುನರ್ಜನ್ಮ ಪಡೆದ. ರಾಜ್ಕುಮಾರ್ ಎಂಬ ನಾಮಧೇಯದಿಂದ ಧೈರ್ಯದ ನಾಯಕ, ಪ್ರೇಮದ ಹೀರೋ, ವೀರಯೋಧ, ದಾರ್ಶನಿಕ ಎಲ್ಲ ಪಾತ್ರಗಳನ್ನು ಒಂದೇ ಜೀವದಲ್ಲಿ ಜೀವಿಸಿದ್ದ ಮಹಾನ್ ನಟ. ಹುಡುಗರು ಅವರ ಧೈರ್ಯವನ್ನು ಕಲಿತರು. ಹಿರಿಯರು ಅವರ ಸಂಸ್ಕೃತಿಯನ್ನು ಮೆಚ್ಚಿದರು. ವಯಸ್ಕರು ಅವರ ಮೌಲ್ಯಗಳನ್ನು ತಲೆಗೆ ಹಚ್ಚಿದರು. ಅವರು ಕೇವಲ ನಟ ಅಲ್ಲ, ಸಂಸ್ಕೃತಿಯಾಗಿದ್ದರು. ಅವರ ವೇಷಭೂಷಣವಲ್ಲ, ಅವರ ನೈಜತ್ವವೇ ಜನರ ಮನ ಗೆದ್ದಿತು. ಅವರು ನಟಿಸುತ್ತಿದ್ದಾಗ ನಾವು ಜೀವಿಸುತ್ತಿದ್ದೆವು. ಅವರು ಹಾಡಿದಾಗ ಕನ್ನಡವೇ ಹಾಡುತ್ತಿತ್ತು. ನಮ್ಮ ನಾಡಿನ ಕೃಷ್ಣನೇನ ನೀನುಮ ಎಂಬಂತೆ ಅವರು ಕನ್ನಡಿಗರ ಮನದ ಕನಸುಗಳ ದೇವರು. ಕೊನೆಗೂ ಅವರು ಬಿಟ್ಟಿದ್ದು ಕೇವಲ ಚಿತ್ರಗಳಲ್ಲ, ಒಂದು ಜೀವಮಾನವಾದ ಸ್ಫೂರ್ತಿ. ರಾಜ್, ನೀವು ಹೋದರೂ ನೀವು ಜೀವಂತ. ನಮ್ಮ ಹೃದಯದಲ್ಲಿ, ಕನ್ನಡದ ಸ್ವರದಲ್ಲಿ ಮತ್ತು ಕನ್ನಡದ ಹೆಮ್ಮೆ ಎಂಬ ಧ್ವನಿಯಲ್ಲಿ.